ಮರಿಬೇಡ. ಹೆಣ್ಣಿನ ಹಠ ಗಂಡಿನ ದಾರಿ ತಪ್ಪಿಸುತ್ತೆ, ಗಂಡಿನ ಚಟ ಬದುಕಿನ ದಾರಿಯನ್ನು ತಪ್ಪಿಸುತ್ತೆ. ಅದಕ್ಕೆ ಹೆಣ್ಣಿಗೆ ಹಠವಿರಬಾರದು, ಗಂಡಿಗೆ ಚಟವಿರಬಾರದು. ಜ್ಞಾನದಿಂದ ವಿನಯ ಪ್ರಾಪ್ತಿ ಆಗ್ತದೆ, ವಿನಯದಿಂದ ಯೋಗ್ಯತೆ ಪ್ರಾಪ್ತಿ ಆಗ್ತದೆ, ಯೋಗ್ಯತೆಯಿಂದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ ಆಗ್ತದೆ. ಬೆವರ ಹನಿ ಭರವಸೆ ಕೊಡ್ತದೆ, ಕಣ್ಣೀರ ಹನಿ ಬದುಕು ಕಲಿಸ್ತದೆ. ದೇವರಿಗೆ ಹೇಳಬೇಡಿ ನನ್ನ ಬಳಿ ಸಮಸ್ಯೆಗಳಿವೆ ಅಂತ, ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಅಂತ. ಹೆತ್ತ ಕರುಳು ಹೊತ್ತ ಹೆಗಲು ಸುಖದಿ ಇಟ್ಟರೆ ದೇವರೇ ನಿಮ್ಮಲ್ಲಿಗೆ ಬರುವನು. ಆಸ್ತಿ ಪಿತ್ರಾಜಿತವಾಗಿ ಸಿಗ್ಬೋದು, ಆದರೆ ಇಂತಹ ಮಕ್ಕಳನ್ನು ಹೆತ್ತದ್ದು ನಮ್ಮ ಪುಣ್ಯ ಅಂತ ತಂದೆ ತಾಯಿ ಹೆಮ್ಮೆ ಪಡುವ ವ್ಯಕ್ತಿತ್ವವನ್ನು ನಾವೇ ಕಟ್ಟಿಕೊಳ್ಬೇಕು. ಜನರು ಹಣವನ್ನು ಮತ್ತು ಆಸ್ತಿಯನ್ನು ಮಾತ್ರ ಭದ್ರವಾಗಿ ಗಟ್ಟಿಯಾಗಿ ಇಟ್ಟುಕೊಳ್ತಾರೆ, ಹೊರತು ಪ್ರೀತಿ ಸಂಬಂಧಗಳನ್ನಲ್ಲ. ಯಾರಿಗಾದರೂ ಸಹಿಸಿಕೊಳ್ಳುವಷ್ಟು ನೋವು ಕೊಡಿ, ಸತ್ತು ಹೋಗುವಷ್ಟಲ್ಲ. ದುಡ್ಡು ಇದ್ರೆ ಅದು ಖರ್ಚು ಆಗೋವರೆಗೂ ಮಾತ್ರ ಬೆಲೆ ಇರುತ್ತೆ. ಒಳ್ಳೆತನ ಇದ್ರೆ ಸಾಯೋವರೆಗೂ ಮನಸ್ಸಿನಲ್ಲಿ ಜಾಗ ಇರುತ್ತೆ. ಕೋಪ ಮುನಿಸು ಜಗಳ ಎಲ್ಲಿ ಇರುತ್ತೋ ಅಲ್ಲಿ ನಿಜವಾದ ಪ್ರೀತಿ ಇರೋದು. ಆದರೆ ಕೆಲವರಿಗೆ ಅದು